ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓದೆ ಕಾಂಪೌಂಡ್ ಆರ್ದೆ ಮೀನ್ ತಿಂದೆ ಬಂದಿ. ವೆರಿ ನೈಸ್. ಬಟ್ ದರ್ಶನ್, ಇಲ್ಲಿ ನೋಡೋ ಅಪೇಕ್ಷೆ ಆಗು ಅಲ್ಲಿ ನೋಡೋ ಅಪೇಕ್ಷೆ ಆಗು ಏನಾದ್ರೂ ವ್ಯತ್ಯಾಸ ಇದೆಯಾ? ಮಿಸ್ ಮಾಡ್ಕೊಳ್ತಾಳೆ ಫ್ಯಾಮಿಲಿನ. ಸೊ ಅದೇ ಮೇನ್ ಡಿಫ್ರೆನ್ಸ್. ಇಲ್ಲಿದ್ದಾಗ ನಗ್ನಗ್ತಾ ಎಲ್ರ ಜೊತೆ ಚೆನ್ನಾಗಿರ್ತಲ್ಲ, ಅಲ್ಲಿ ಹೋದ್ಮೇಲೆ ಆ ಫ್ಯಾಮಿಲಿ ಬಾಂಡಿಂಗು ಮತ್ತೆ ಅವ್ರನ್ನೆಲ್ಲ ನೋಡ್ತಿದಂಗೆ ಆ ಖುಷಿ, ಪ್ರೀತಿ, ವಿಶ್ವಾಸ ಜಾಸ್ತಿ, ಅವಳಿಗೆ ಆ ಇನ್ನೋಸೆನ್ಸ್ ಜಾಸ್ತಿ ಇದೆ ಅದರಲ್ಲಿ. ಇನ್ನ ನೀನು ಕೆತ್ತಿದ ಈ ಕಲ್ಲು ಮನೆಗ್ ಬಂದಾಗ ಮನೆಯವರೆಲ್ಲ ಗಲ್ಲು ಗಲ್ಲು ಅಂತ ಇದ್ರ ಅಥವಾ ಏನಂತ ಇದ್ರು? ದರ್ಶನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಹಬ್ಬ ಥರನೇ ಇದು. ಬಟ್ ಇಲ್ಲಿ ಈ ವೇದಿಕೆನಲ್ಲಿ ನನ್ನ ಅಮ್ಮನ ಬಗ್ಗೆ ಮಾತಾಡ್ಲೇಬೇಕು. ಪಾಪ ಯಾರು ಹೆಲ್ಪಿಗೆ ಇರ್ಲಿಲ್ಲ ಅವರಿಗೆ. ಅವರು ವರ್ಕ್ ಮಾಡ್ತಾರೆ, ಅವರು ಟೀಚರು, ಅವರು ಕೆಲಸ ಮಾಡ್ತಾರೆ. ಬಟ್ ಅವತ್ತೊಂದಿನ ಅವ್ರು ರಜಾ ಹಾಕ್ಬಿಟ್ಟು ಈ ತರ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾನು ಅರೇಂಜ್ ಮಾಡಿ, ಆದ್ರೆ ಅಲ್ಲಿ ಹೋದ್ರೆ ಇಡೀ ಊರೇನೆ ಇತ್ತು. ಫುಲ್ಲು ಅದು ಶಾಕ್ ಆಗ್ಬಿಟ್ಟು ಏನಾಯ್ತು, ಊರವರೆಲ್ಲ ಸೇರಿ ಎಂಟ್ರಿಗೆ ಒಂದಷ್ಟು ಜನ ಹುಲಿ ಡ್ಯಾನ್ಸು ಮತ್ತೆ ಡೊಳ್ಳುಗು ಎಲ್ಲ ನುಡ್ಸ್ಕೊಂಡು ಇಡೀ ಊರ್ಗೂರೇ ಸೇರಿ ಒಂದು ಸಂಭ್ರಮ ಆಗುತ್ತೆ. ಅದು ಎಸ್ಪೆಷಲಿ ಫಸ್ಟ್ ನಾನು ಏನ್ ಕಲ್ತೆ ಅಂದ್ರೆ ಅವ್ರ ಮನೆಗೆ ಹೋದಾಗ ನೋಡಿ, ಅದು ಒಂದು ಮಗಳು ಏನೋ ಮಾಡ್ತಾಳೆ ಅಂದಾಗ ಆ ಡೆಡಿಕೇಶನ್ ಮತ್ತೆ ಆ ಕಮಿಟ್ಮೆಂಟ್ ನಾವು ಬರ್ಬೇಕು ಮಾಡ್ಬೇಕು ಅನ್ನೋದು. ಅದಕ್ಕೆ ನಮ್ ಕಡೆ ಹೇಳೋದು ಅತಿಥಿ ದೇವೋ ಭವ. ಕರೆಕ್ಟ್. ಅತಿಥಿ ಬಂದಾಗ ನಾವು ಯಾವ ಸಿಚುವೇಶನ್ ಅಲ್ಲಿ ಇರ್ತೀವಲ್ಲ, ಬಂದವ್ರನ್ನ ಹೆಂಗ್ ನೋಡ್ಕೊಳ್ಳೋದು, ಅದೇ ಅತಿಥಿ ದೇವೋ ಭವ. ಒಟ್ಟಿನಲ್ಲಿ ನಿಮ್ಮಮ್ಮ ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ರಚ್ಚು, ನಿಮ್ಮ ವಿಡಿಯೋಲಿ ತುಂಬಾ ಇಷ್ಟ ಆದಂತ ಒಂದ್ ವಿಷಯ, ಟೆರೆಸ್ ಮೇಲಲ್ಲಿ ಕುತ್ಕೊಂಡು ಊಟ ಮಾಡಿದ್ದು. ಬ್ಯೂಟಿಫುಲ್. ಸುಮಾರು ಬಾರಿ ನನ್ಗೂ ಅನ್ಸುತ್ತೆ ಟೆರೆಸ್ ಮೇಲೆ ಹೋಗಿ ಫುಲ್ ಮೂನ್ ಡೇ ಅಲ್ಲಿ ಮಾಡ್ಬೇಕು ಅಂತ. ಅದಂತ ಆ ಲೈಟ್ ಚಂದ. ಆಮೇಲೆ ನೀವು ಮೀನ್ ಊಟ ನನ್ಗೆ ತುಂಬಾ ಇಷ್ಟ. ರೊಟ್ಟಿ ಮತ್ತೆ ಚಿಕನ್ ಸಾಂಬಾರು, ಕೋರಿ ರೊಟ್ಟಿ. ಮಂಗ್ಳೂರ್ಗೆ ಹೋದಾಗೆಲ್ಲ ತಿಂತೀವಿ ನಾವು ಮೀನ್ ಸಾಂಬಾರು ಹಾಕೊಂಡು. ಸತ್ಯ ಇಲ್ಲ, ನಾನು ಮೀನ್ ಆರ್ಡರ್ ಮಾಡಿದೆ, ಇವಾಗ ಆರ್ಡರ್ ಮಾಡಿದೆ. ಆಸೆ ಆಗೋಯ್ತಾ? ಮೈ ಮೌತ್ ಇಸ್ ವಾಟ್. ಮೈ ಗಾಡ್. ಫಿಶ್ ಫ್ರೈ ಮಾಡಿದ್ರು ಮ್ಯಾಮ್, ಅಬ್ಬಾ ಅದಕ್ಕೆ ಒಂದ್ ನಿಂಬೆ ಹಿಂಡ್ಬಿಟ್ಟು ತಿಂತಾ ಇದ್ರೆ. ಅದಾದ್ಮೇಲೆ ಸ್ಕೂಲ್ಗೆ ಹೋಗಕ್ಕೆ ನೀವು ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಹೋಗಿದ್ದು, ಅದು ಚೆನ್ನಾಗಿತ್ತು. ಹೈಲೈಟ್ ಟೆರೆಸ್ ಊಟ, ದಾಟ್ಸ್ ದ ಬೆಸ್ಟ್. ನನ್ಗೀಗ್ಲೂ ಕೇಳ ಸರ್, ಇವತ್ತು ಓವರ್ ಆಲ್ ಎಲ್ಲಾರ ಎಪಿಸೋಡ್ ಅಲ್ಲಿ ಒಂದು ನನಗೆ ತುಂಬಾ ಖುಷಿಯಾಗಿದ್ದೇನೆ ಅಂದ್ರೆ, ಎಲ್ಲರೂ ಮೆಂಟರ್ಸ್ ಮನೆಗೆ ಹೋಗಿ ಅವರ ಮೆಮೊರೀಸ್ ನ ಮೆಲುಕಾಕ್ಸಿರೋದು. ದಟ್ ವಾಸ್ ದಿ ಬೆಸ್ಟ್ ಪಾರ್ಟ್ ಆಫ್ ಆಲ್ ದಿ ಕಂಟೆಸ್ಟೆಂಟ್ಸ್. ನನಗೆ ದರ್ಶನ್ ಯಾವಾಗ ಬಂದ್ರು ಕೂಡ ಅವನಿಗೊಂದು ಟೆಂಪೋ ಇರುತ್ತೆ ಕಂಪೇರ್ ಟು ಎವ್ರಿ ಕಂಟೆಸ್ಟೆಂಟ್ಸ್. ಅವನು ನೋಡ್ತಿದ್ದಂಗೆ ಅಪೇಕ್ಷೆಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಆಫ್ ಫ್ರೆಂಡ್ಶಿಪ್ ನಿಮ್ಮಿಬ್ರಲ್ಲಿ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಆ ಬಿಲೀಫ್, ನಂಬಿಕೆ ಕಾಣಿಸುತ್ತೆ ಇಬ್ರು ಸ್ನೇಹದಲ್ಲಿ. ಚಂದ ಚಂದ ಐಗೆರಿ ಚಂದವಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೇ ಖುಷಿಗೆ ಒಂದು ಹಾಡು ಹೇಳು. ಗಿಣಿಯೇ ನನ್ನ ಗಿಣಿಯೇ, ಗಿಣಿಯೇ ಗಿಣಿಯೇ ನನ್ನ ಗಿಣಿಯೇ, ಗಿಣಿಯೇ ಉಡುಪಿ ಹೋಟಲು ಮೂಲೆ ಟೇಬಲು ಮೇಲೆ ಕಾಫಿ ಲೋಟ, ಕೆಳಗೆ ಪೋಲಿಯಾಟ, ಕಣ್ಣು ಕಣ್ಣು ಚುಂಬನ, ಸುಡುವ ಯೌವನ, ಅರಳಿದೆ ಮೈಮನ, ಮಟ ಮಟ ಮಡ ಮಡ ಮಧ್ಯಾಹ್ನ. ಲವ್ಲಿ.